ಸದಾ ಆನಂದವಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅಲ್ವಾ ಮಾಸ್ಟರ್ಸ್. ಸೊ ಆದ್ರೆ ಈ ಧ್ಯಾನ ಮಾಡುವಾಗ ಇನ್ನೊಂದು ಮೇಜರ್ ನಮಗೆ ಆ ವಿಶ್ವ ಪ್ರಾಣಶಕ್ತಿ ನಮ್ಮೊಳಗೆ ಯಥೇಚ್ಛವಾಗಿ ಹರಿದಾಗ ನಮ್ಮಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಇಲ್ಲದೆ ಮಾನಸಿಕ ಆರೋಗ್ಯವಾದ ಜೀವನವನ್ನ ಕಾಣ್ಬೋದು. ಹಾಗೆ ಈ ಧ್ಯಾನದಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಈ ಧ್ಯಾನದಲ್ಲಿ ಆ ಕಾಸ್ಮಿಕ್ ಎನರ್ಜಿ ಬರಬೇಕು ನಮ್ಮೊಳಗೆ ಅಂತಂದಾಗ ನಮ್ಮ ಮನಸ್ಸು ಶೂನ್ಯದಲ್ಲಿರ್ಬೇಕು. ಆ ಮನಸ್ಸು ಶೂನ್ಯದಲ್ಲಿದ್ದಾಗ ಮಾತ್ರ ನಮ್ಮೊಳಗೆ ಆ ವಿಶ್ವ ಪ್ರಾಣಶಕ್ತಿ ಹರಿಯಕ್ಕೆ ಸಾಧ್ಯ. ಯಾವಾಗ ಮನಸ್ಸು ಶೂನ್ಯದಲ್ಲಿ ಇರಲ್ವೋ, ಎಷ್ಟು ಆಲೋಚನೆಗಳನ್ನ ನಾವು ತುಂಬಿಸ್ಕೊಂಡಿರ್ತೀವೋ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಈ ಬ್ರಹ್ಮರಂಧ್ರ ಏನಿರುತ್ತೆ ಅಲ್ಲಿಂದ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಆ ಬ್ರಹ್ಮರಂಧ್ರದಲ್ಲಿ ಏನಾಗುತ್ತೆ, ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಒಂದು ಲೇಯರ್ ಫಾರ್ಮ್ ಆಗ್ಬಿಡುತ್ತೆ. ಆ ಲೇಯರ್ ಫಾರ್ಮ್ ಆದಾಗ ಏನಾಗುತ್ತೆ, ನಮ್ಮೊಳಗಡೆ ಆ ವಿಶ್ವಶಕ್ತಿ ಫ್ಲೋ ಆಗಕ್ಕೆ ಸಾಧ್ಯ ಆಗಲ್ಲ. ಸೊ ಯಾವಾಗ್ಲೂ ನಾವು ಆ ಮನಸ್ಸನ್ನ ಪರಿಶುದ್ಧವಾಗಿ ಶೂನ್ಯ ಸ್ಥಿತಿಯಲ್ಲಿ ಇಟ್ಕೋಬೇಕು. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೋಸ್ಕರನೇ ನಾವು ಈ ಧ್ಯಾನವನ್ನ ಮಾಡೋದು. ಸೊ ಈ ಮನಸ್ಸು ಎಲ್ಲಿರುತ್ತೆ ಅಂತಂದಾಗ ಮನಸ್ಸು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಸೊ ಈ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಸೊ ಮನಸ್ಸು ಅಂತಂದ್ರೆ ನಾವು ನಾನಾ ರೀತಿಯ ಆಲೋಚನೆಗಳು ಅದರಲ್ಲಿ ತುಂಬಿಕೊಂಡಿರ್ತೀವಿ. ಅಂದ್ರೆ ನಾವು ಏನ್ ನೋಡಿದ್ರು, ಏನ್ ಕೇಳಿದ್ರು, ಏನೇ ಮಾಡಿದ್ರು ನಮ್ಮ ಈ ಪ್ರಾಪಂಚಿಕ ಜೀವನದಲ್ಲಿ ನಾವ್ ಏನೇ ಮಾಡ್ತಾ ಇದ್ರು ಅದೆಲ್ಲಾನು ನಮ್ಮ ಮನಸ್ಸು ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ. ಸೊ ನಾವು ಹಾಗಾಗಿ ಎಷ್ಟೋ ಜನ್ಮಗಳಿಂದ ಒಂದೇ ಆತ್ಮ. ನಮಗೆ ಗೊತ್ತಿರೋ ಹಾಗೆ ನಮ್ಮ ಆತ್ಮಕ್ಕೆ ಸಾವಿಲ್ಲ. ನಾವೆಷ್ಟೇ ಜನ್ಮಗಳು ತಗೊಂಡ್ರು ಆತ್ಮ ಒಂದೇ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಎಷ್ಟೋ ಜನ್ಮಗಳಿಂದ ನೋಡಿದ್ದು ಮಾಡಿದ್ದು ಎಲ್ಲವನ್ನ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಅದು ಈ ಜನ್ಮದ್ದಿರ್ಬೋದು, ಹಿಂದಿನ ಜನ್ಮದ್ದಿರ್ಬೋದು, ಎಷ್ಟೋ ವಿಷಯಗಳನ್ನ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಸೊ ಆ ರೆಕಾರ್ಡ್ ಆಗಿದ್ದು ಅದು ಸೂಕ್ಷ್ಮ ಶರೀರದಲ್ಲಿ, ನಮಗೆ 7 ಶರೀರ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಮನಸ್ಸು ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಸೊ ಆ ಮನಸ್ಸು ರೆಕಾರ್ಡ್ ಮಾಡ್ಕೊಂಡಿದ್ದು ಚಿತ್ತ ಅನ್ನೋದು ಒಂದಿರುತ್ತೆ. ಆ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಏನನ್ನೆಲ್ಲ ನೋಡಿರ್ತೀವಿ, ಮಾಡಿರ್ತೀವಿ, ಅದನ್ನ ಮನಸ್ಸು ರೆಕಾರ್ಡ್ ಮಾಡ್ಕೊಳುತ್ತೆ. ಆ ರೆಕಾರ್ಡ್ ಮಾಡಿರೋ ಎಲ್ಲ ಡೇಟಾ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಬುದ್ಧಿ ಅನ್ನೋದೊಂದಿದೆ ಅಂತ ನಾವು ಹೇಳ್ತಾ ಇರ್ತೀವಿ. ಏನಾಗುತ್ತೆ, ಈ ಮನಸ್ಸಿನಲ್ಲಿ ಬೇಡವಾಗಿರೋ ಇಷ್ಟೊಂದು ಆಲೋಚನೆ ಇದ್ದಾಗ ನಮ್ಮ ಬುದ್ಧಿ ಸಹ ಕೆಲಸ ಮಾಡಲ್ಲ. ಯಾವುದೇ ಒಂದು ಕೆಲಸವನ್ನ ನಾವು ನಮ್ಮ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿಯನ್ನ ಉಪಯೋಗಿಸಿ ಮಾಡಿದಾಗ ಆ ಕೆಲಸ ಚೆನ್ನಾಗಾಗುತ್ತೆ. ನಾವು ಮನೇಲಿ ಬೈತೀವಲ್ಲ ಮಕ್ಳಿಗೆ, ಏನಾರು ಅವರು ಬೇಡದಿರೋ ಕೆಲಸ ಮಾಡಿದಾಗ ಬೈತೀವಲ್ವಾ, ನಿಂಗೇನ್ ಬುದ್ಧಿ ಗಿದ್ದಿ ಇದೆಯಾ ಇಲ್ವಾ ಅಂತಾನೆ ನಾವು ಬೈತೀವಿ. ಮನಸ್ಸಿದ್ಯಾ ಇಲ್ವಾ ಅಂತ ಬೈಯಲ್ಲ, ಬುದ್ಧಿ ಇದೆಯಾ ಇಲ್ವಾ ಅಂತ ಬೈತೀವಿ. ಅಂದ್ರೆ ನಾವು ಮಾಡೋ ಕೆಲಸ ಪ್ರತಿಯೊಂದು ಇಂಟೆಲಿಜೆನ್ಸ್ ಇಂದ, ಬುದ್ಧಿಯಿಂದ, ಬುದ್ಧಿವಂತಿಕೆಯಿಂದ ಮಾಡಬೇಕು ಅನ್ನೋದು ಅರ್ಥ. ಸೊ ನಮ್ಮ ಮನಸ್ಸು, ಚಿತ್ತ, ಬುದ್ಧಿ, ಇನ್ನೊಂದು ಅಹಂ ಅನ್ನೋದು, ಈ 4 ಇರುತ್ತೆ. ಸೊ ಮನಸ್ಸಂತಂದ್ರೆ ಈ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ನಮ್ಮ ಆಲೋಚನೆಗಳು, ಭಾವನೆಗಳು ಅದೆಲ್ಲ ಮನಸ್ಸಾಗಿರುತ್ತೆ. ಅವೆಲ್ಲ ಸ್ಟೋರ್ ಆಗಿರೋದು ಇಲ್ಲಿ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಆಮೇಲೆ ಆ ಬುದ್ಧಿ ಅನ್ನೋದು ನಾವು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ತೋರ್ಸುತ್ತೆ ಬುದ್ಧಿ ಅನ್ನೋದು. ಇನ್ನೊಂದು ಅಹಂ ಅನ್ನೋದೊಂದಿರುತ್ತೆ. ಆ ಅಹಂ ಅಂತ ಅನ್ನೋದೇನು ಅಂತಂದ್ರೆ ಮಾಡೋದು. ಆ ಬುದ್ಧಿ ಏನ್ ಹೇಳುತ್ತೋ ಅಥವಾ ಮನಸ್ಸು ಏನ್ ಹೇಳುತ್ತೋ ಅದನ್ನ ಮಾಡೋದು ಅಹಂ. ಸೊ ಪ್ರತಿಯೊಬ್ಬರಲ್ಲೂ ಆ ಮನಸ್ಸು ಅಂದ ತಕ್ಷಣ ಬರೀ ಮನಸ್ಸು ಒಂದೇ ಅಲ್ಲ, ಮನಸ್ಸಿನ ಜೊತೆ ಚಿತ್ತ, ಬುದ್ಧಿ, ಅಹಂ, ಈ 4 ಇರುತ್ತೆ. ಸೊ ಯಾವಾಗ ನಾವು ಮನಸ್ಸನ್ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಟ್ಕೊಂಡಿರ್ತೀವೋ ಆಗ ನಮ್ಮ ಧ್ಯಾನ ಅದ್ಭುತವಾಗುತ್ತೆ. ವಿಶ್ವ ಪ್ರಾಣಶಕ್ತಿ ನಮ್ಮೊಳಗೆ ತುಂಬಾ ಅದ್ಭುತವಾಗಿ ಹರಿಯೋಕೆ ಶುರು ಆಗುತ್ತೆ. ಸೊ ಈಗ ನಾವು ಇದಕ್ಕೊಂದು ಎಕ್ಸಾಂಪಲ್, ಮನಸ್ಸು ಚೆನ್ನಾಗಿದ್ರೆ ಹೇಗಾಗುತ್ತೆ ಅಂತ ಹೇಳಕ್ಕೆ, ಒಬ್ಬ ಮನುಷ್ಯಂಗೆ ಸುಮಾರು ಒಂದು ದಿನದಲ್ಲಿ 50,000 ಮೇಲೇನೆ ಥಾಟ್ಸ್ ಬರುತ್ತೆ. ಒಂದು ನಿಮಿಷಕ್ಕೇನೆ 50 ಆಲೋಚನೆಗಳಿಗಿನ್ನ ಜಾಸ್ತಿ ಆಲೋಚನೆ ಬರ್ತಾ ಇರುತ್ತೆ. ಸೊ ಇಷ್ಟು ಆಲೋಚನೆಗಳು ಬರುವಾಗ ನಾವು ಈ ಧ್ಯಾನ ಮಾಡೋದೇನಕ್ಕೆ, ವಿಶ್ವ ಪ್ರಾಣಶಕ್ತಿಯನ್ನ ತಗೊಳ್ತಾ ಇರ್ತೀವಿ, ನಮ್ಮ ಎನರ್ಜಿ ಲೆವೆಲ್ಸ್ ನ ಜಾಸ್ತಿ ಮಾಡ್ಕೊಂತಾ ಇರ್ತೀವಿ. ಯಾಕೆ ಎನರ್ಜಿ ಲೆವೆಲ್ಸ್ ಜಾಸ್ತಿ ಬೇಕು? ನಾವು ಅನ್ಕೊಂಡಿರೋ ಕೆಲಸ ಚೆನ್ನಾಗಾಗಕ್ಕೆ, ಮಾಡಕ್ಕೆ, ಒಳ್ಳೆ ರೀತಿಲಿ ಜೀವ್ಸಕ್ಕೆ, ನಾನು ಯಾರು ಅಂತ ತಿಳ್ಕೊಳಕ್ಕೆ, ನನ್ನ ಉದ್ದೇಶ ಏನು ಅಂತ ತಿಳ್ಕೊಳಕ್ಕೆ ಈ ವಿಶ್ವ ಪ್ರಾಣಶಕ್ತಿ ನಮ್ಗೆ ಬೇಕು. ಸೊ ಆ ವಿಶ್ವ ಪ್ರಾಣಶಕ್ತಿ ತಗೊಂಡಿದ್ದನ್ನ ಮನಸ್ಸಲ್ಲಿ ಸಾವಿರಾರು ಆಲೋಚನೆಗಳು ಇಟ್ಕೊಂಡಿದ್ರೆ ನಮ್ಮ ಶಕ್ತಿ ಯಾವ ಆಲೋಚನೆಗೆ ಹೋಗುತ್ತೆ? ಈ ನಮ್ ಶಕ್ತಿ, ನಾವು ಪಡ್ಕೊಂಡಿದ್ದ ಶಕ್ತಿ, ನಮ್ಮಲ್ಲಿರೋ ಶಕ್ತಿ ಏನಾಗ್ಬಿಡುತ್ತೆ, ಅಷ್ಟು ಆಲೋಚನೆಗಳಿಗೂ ಡಿವೈಡ್ ಆಗ್ತಾ ಹೋಗ್ಬಿಡುತ್ತೆ. ಅವಾಗ ಯಾವ ಆಲೋಚನೆನೂ ಅಲ್ಲಿ ಸರಿಯಾಗಿ ಆಗಕ್ಕೆ ಸಾಧ್ಯ ಆಗಲ್ಲ. ಅದು ಕೆಟ್ಟ ಆಲೋಚನೆಗಳಾದ್ರೆ ನಮ್ಮ ಒಂದು ಈ ಎನರ್ಜಿ ಎಲ್ಲ ವೇಸ್ಟ್ ಆಗೋಗುತ್ತೆ. ಇನ್ ಕೇಸ್ ನೀವು ಒಳ್ಳೆ ಆಲೋಚನೆಗಳೇ ಒಂದ್ 100 ಆಲೋಚನೆಗಳು ಇಟ್ಕೊಂಡು ನಮ್ಮ ಎನರ್ಜಿ ಆಲೋಚನೆಗಳ ಕಡೆ ಕೊಡ್ತಾ ಇದ್ರು ಯಾವ ಆಲೋಚನೆನೂ ಸರಿಯಾದ ರೀತಿ
ರೀತಿ ಪಕ್ವ ಆಗಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ಬೋದು, ಸಪೋಸ್ ನಿಮ್ಮ ಹತ್ರ ಒಂದು ಮಗ್ ವಾಟರ್ ಇರುತ್ತೆ. ಆ ವಾಟರ್ನ ನಿಮ್ಮ ಒಂದು ಗಾರ್ಡನ್ ಅಲ್ಲಿ 50 ಅಥವಾ 100 ಗಿಡಗಳಿದ್ರೆ ಆ 100 ಗಿಡಗಳಿಗೆ ಒಂದು ಮಗ್ಗಲ್ಲಿ ನೀರ್ ಹಾಕಿದ್ರೆ 50-100 ಗಿಡ ಚೆನ್ನಾಗಿ ಬೆಳೆಯುತ್ತಾ? ಬೆಳೆಯಲ್ಲ. ಸೊ ಯಾಕೆ? ಅದಕ್ಕೆ ಬೇಕಾಗಿರೋಷ್ಟು ನೀರು ಸಿಗ್ತಾ ಇಲ್ಲ. ಅದೇ ತರ ನಮ್ಮ ಆಲೋಚನೆಗಳು, ನಮ್ಮ ಶಕ್ತಿನೂ ಅದೇ ತರ. ಅಲ್ಲಿ ನೀರು ತರ ನಮ್ಮ ಶಕ್ತಿ, ಗಿಡಗಳ ತರ ಆಲೋಚನೆಗಳು. ಸೊ ಸಾವಿರಾರು ಥಾಟ್ಸ್ ನಾವು ಹಾಕೊಂಡು ನಮ್ಮ ಎನರ್ಜಿನ ಎಲ್ಲಾ ಥಾಟ್ಸ್ಗೂ ಸ್ವಲ್ಪ ಕೊಟ್ಬಿಟ್ರೆ ಎನರ್ಜಿ ಎಲ್ಲ ವೇಸ್ಟ್ ಆಗೋಗುತ್ತೆ. ಸೊ ನಾವು ಎನರ್ಜಿನ, ಒಳ್ಳೆ ಎನರ್ಜಿ ತಗೊಂಡು ಎಲ್ಲಿ 1 ಅಥವಾ 2 ಆಲೋಚನೆಗಳು ಇದ್ದಾಗ ಆ ಆಲೋಚನೆಗಳೇನಾಗುತ್ತೆ, ನಾವು ಆಲೋಚನೆಗಳನ್ನ ನೆಕ್ಸ್ಟ್ ಏನಾಗ್ಬೇಕೋ ಅದನ್ನ ಸೃಷ್ಟಿ ಮಾಡ್ಬೋದು. ನಮ್ಮ ಕೈಯಲ್ಲೇ ಇರುತ್ತೆ ಸೃಷ್ಟಿ ಮಾಡೋಂಥದ್ದು. ಸೊ ಹಾಗಾಗಿ ಕಡಿಮೆ ಆಲೋಚನೆಗಳು ಇದ್ದಾಗ ಅದನ್ನ ನಾವು ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ, ನಾವೇ ಕ್ರಿಯೇಟ್ ಮಾಡಬಹುದು. ಸೊ ನಮ್ಮ ಮನಸ್ಸನ್ನ ಇಷ್ಟು ಕ್ಲಿಯರ್ ಆಗಿ ಇಟ್ಕೊಂಡು ಅದರಲ್ಲಿ ಬೇಕಾಗಿರುವ 1 ಅಥವಾ 2 ಆಲೋಚನೆಗಳು ಅಷ್ಟೇ ಇರಬೇಕು. ಆ ತರ ನಾವು ಆ ಮನಸ್ಸನ್ನ ಟ್ರೈನ್ ಅಪ್ ಮಾಡಬೇಕು, ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಆಗೇನಾಗುತ್ತೆ, ನಾವು ಅನ್ಕೊಂಡಿರೋ ಕೆಲಸ, ನಾವೇನ್ ಥಾಟ್ಸ್, ಇವತ್ ನಂಗೆ ಈ ಕೆಲಸ ಆಗ್ಬೇಕು, ಇವತ್ ಇಲ್ಲಿಗೆ ಹೋಗ್ಬೇಕು, ಹೀಗ್ ಮಾಡ್ಬೇಕು, ಇಷ್ಟೇ ಥಾಟ್ಸ್ ಇಟ್ಕೊಂಡು ಇನ್ನೇನು ಇರಬಾರ್ದು ಬೇರೆ ಆ ಮನ್ಸಲ್ಲಿ. ಆವಾಗ ಏನಾಗುತ್ತೆ, ನಮ್ಮ ಎನರ್ಜಿ ಫುಲ್ ಕಂಪ್ಲೀಟ್ ಆಗಿ ಆ 2 ಥಾಟ್ಸ್ಗೆ ಹೋಗುತ್ತೆ. ಆಗ ಆ ಕೆಲಸ ಅದ್ಭುತವಾಗಿ ಆಗುತ್ತೆ. ಸೊ ಇದಿಷ್ಟು ಆಗ್ಬೇಕು ಅಂದಾಗ ನಮ್ಮ ಮನಸ್ಸು ಫಸ್ಟ್ ನಾವು ಕ್ಲಿಯರ್ ಆಗಿ ಇಟ್ಕೊಂಡಾಗ ಮಾತ್ರ ಆ ವಿಶ್ವ ಪ್ರಾಣ ಶಕ್ತಿ ನಮ್ಮೊಳಗೆ ಬರ್ತಾ ಇರುತ್ತೆ. ಸೊ ನಾವ್ ಯಾವಾಗ್ಲೂ ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಒಂದು ಒಳ್ಳೆ ಒಂದು ಹೂ ತೋಟದ ತರ ಇಟ್ಕೋಬೇಕು. ಪಾರ್ಕ್ ಅಂತ ಹೇಳ್ತೀವಿ, ಹೂತೋಟ ಅಂತ ಹೇಳ್ತೀವಿ. ಆ ತರ ನಾವು ಕ್ಲಿಯರ್ ಮಾಡ್ತಾ, ಕಸವನ್ನ ಗುಡಿಸ್ತಾ ಎಷ್ಟು ಚೆನ್ನಾಗಿರ್ತಲ್ವಾ. ಪಾರ್ಕ್ ಮೇಂಟೈನ್ ಮಾಡಿದ್ರೆ ಅಷ್ಟೇ ಆ ಪಾರ್ಕ್ ನಮಗೆ ನೋಡಕ್ ಇಷ್ಟ ಆಗುತ್ತೆ, ಹೋಗಕ್ ಇಷ್ಟ ಆಗುತ್ತೆ. ಅದ್ರ ಪಾಡಿಗೆ ಅದನ್ನ ಹೆಂಗಂದ್ರೆ ಹಂಗ್ ಬಿಟ್ಟು ಅದ್ರಲ್ಲಿ ಯಾವಾಗ್ಲೂ ಕಸ, ಒಣಗಿರೋ ಎಲೆಗಳು, ಬೇಡ್ದಿರೋ ಕಸ, ಯಾರೋ ತಿಂದಿದ್ದು ಎಸ್ದಿರೋದು, ಆತರ ಎಲ್ಲ ಗಲೀಜಾಗಿದ್ರೆ ನಾವು ಆ ಪಾರ್ಕ್ ಅಲ್ಲಿ ಕಾಲು ಇಡಲ್ಲ ಅಲ್ವಾ. ಅದೇ ತರನೇ ನಮ್ಮ ಮನಸ್ಸು ಗಲೀಜಾಗಿದ್ರೆ ಅದನ್ನೊಂದು ಡಸ್ಟ್ ಬಿನ್ ತರ ಮಾಡ್ಕೊಂಡಿದ್ರೆ ನಮ್ಗೆ ವಿಶ್ವ ಪ್ರಾಣ ಶಕ್ತಿ ನಮ್ಮ ದೇಹದಲ್ಲಿ ಹರಿಯಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸನ್ನ, ಬೇಡ್ದಿರೋ ಕಸವನ್ನ ದಿನೇ ಗುಡಿಸಿ ಹಾಕ್ತಾ ಸುಂದರವಾದ ಹೂತೋಟವನ್ನಾಗಿ ಮಾಡ್ಕೊಂಡಾಗ ನಮ್ಮ ಮನಸ್ಸನ್ನ ವಿಶ್ವ ಪ್ರಾಣ ಶಕ್ತಿ ನಮ್ಮೊಳಗೆ ಯಥೇಚ್ಛವಾಗಿ ಹರಿತಾ ಇರುತ್ತೆ. ಆ ಹರಿದಾಗ ಆ ಬಂದಿರೋ ಶಕ್ತಿನ ಎಷ್ಟು ಬೇಕೋ ಅಷ್ಟು, ಯಾವ ಆಲೋಚನೆಗೆ ಬೇಕೋ, ಯಾವ ಥಾಟ್ಸ್ ನಾವು ರಿಲೀಸ್ ಮಾಡ್ತೀವಿ, ನೆಗೆಟಿವ್ ಥಾಟ್ಸ್ ಬೇಡವೇ ಬೇಡ, ಪಾಸಿಟಿವ್ ಥಾಟ್ಸ್ ಅನ್ನ ನಾವ್ ಎಷ್ಟು ರಿಲೀಸ್ ಮಾಡ್ತಾ ಇದ್ದಾಗ ಆ ಒಂದು ವಿಶ್ವ ಪ್ರಾಣ ಶಕ್ತಿಯನ್ನ ಆ ಥಾಟ್ಸ್ಗೆ ಹಾಕಿದಾಗ ಖಂಡಿತವಾಗಿ ನಾವು ಅನ್ಕೊಂಡಿದ್ದೆಲ್ಲ ಆಗ್ತಾ ಬರುತ್ತೆ. ಕೇಳಿರ್ಬೋದು, ಧ್ಯಾನಿಗಳೆಲ್ಲ ಹೇಳ್ತಾರೆ, ಧ್ಯಾನ ಮಾಡ್ತಾ ಮಾಡ್ತಾ ನಾನು ಈ ನಡುವೆ ಏನ್ ಅನ್ಕೊಂಡಿದ್ರೆ ಆ ಕೆಲ್ಸ ಆಗ್ತಾ ಇದೆ, ಇನ್ನ ಜಸ್ಟ್ ಪ್ಲಾನ್ ಮಾಡಿರ್ತೀನಿ, ಅಷ್ಟು ಬೇಗ ಆ ಕೆಲ್ಸ ಸುಲಭವಾಗಿ ನಡೆದೋಗ್ತಾ ಇದೆ ಅಂತ. ಇದೆಲ್ಲ ಯಾಕೆ? ನಮ್ಮ ಮನಸ್ಸು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಆಗ ನಾವ್ ಏನ್ ಥಾಟ್ಸ್ ಹಾಕಿದ್ರು ಆ ಥಾಟ್ಸ್ಗೆ ಸಂಪೂರ್ಣವಾಗಿ ಆ ಶಕ್ತಿ ಹೋಗಿ ಕೆಲಸ ಆಗ್ತಾ ಬರುತ್ತೆ. ಸೊ ಈ ಒಂದು ಮನಸ್ಸು ಕ್ಲಿಯರ್ ಆಗ್ಬೇಕು ಅಂತಂದಾಗ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವ ಒಂದು ಟೂಲ್ ಯಾವುದು? ನಮ್ಮ ಶ್ವಾಸ. ಆ ಶ್ವಾಸದೊಂದಿಗೆ ನಾವಿದ್ದಾಗ ಮಾತ್ರ ನಮ್ಮ ಮನಸ್ಸು ಶೂನ್ಯ ಆಗಕ್ಕೆ ಸಾಧ್ಯ. ಬಾಹ್ಯ ಪ್ರಪಂಚದಿಂದ ಅಂತರ್ ಪ್ರಪಂಚಕ್ಕೆ ಕನೆಕ್ಟಿವಿಟಿ ಯಾವುದು? ನಮ್ಮ ಶ್ವಾಸ. ಹಾಗಾಗಿ ಶ್ವಾಸದ ಕಡೆ ಗಮನ ಕೊಡ್ತಾ ಇದ್ದಾಗ ನಮ್ಮ ಮನಸ್ಸು ಶೂನ್ಯ ಆಗುತ್ತೆ. ಆ ಟೈಮಲ್ಲಿ ಬೇರೆ ಯಾವುದೇ ರೀತಿ ಆಲೋಚನೆಗಳು ಬರಲ್ಲ. ಹಾಗಾಗಿ ನಾವು ಧ್ಯಾನ ಮಾಡುವಾಗ ಏನ್ ಹೇಳ್ತೀವಿ, ಪ್ರತಿ ಸರಿನೂ ಶ್ವಾಸದ ಕಡೆ ಗಮನ, ಶ್ವಾಸದ ಕಡೆ ಗಮನ ಅಂತ ಹೇಳ್ತಾ ಇರ್ತೀವಿ. ಆಗೇನಾಗುತ್ತೆ, ಧ್ಯಾನ ಮಾಡುವಾಗ ಬೇಡದಿರೋ ಆಲೋಚನೆಗಳ ಕಡೆ ಮನಸ್ಸು, ಆ ಒಂದು ಶ್ವಾಸದ ಕಡೆ ಇದ್ದಾಗ ಮತ್ತೆ ಮನಸ್ಸು ಬೇರೆ ಕೆಲ್ಸಕ್ಕೆ ಹೋಗಲ್ಲ. ಹಾಗಾಗಿ ಶ್ವಾಸ ಅನ್ನೋದೊಂದು ತುಂಬಾ ಅದ್ಭುತವಾದ ಒಂದು ಟೂಲ್ ನಮ್ಗೆ ಧ್ಯಾನ ಮಾಡುವಾಗ. ಸೊ ಧ್ಯಾನ ಮಾಡೋದೇ ನಮ್ಮ ಮನಸ್ಸನ್ನ ಶೂನ್ಯ ಮಾಡ್ಕೊಳ್ಳಕ್ಕೆ. ಆ ಧ್ಯಾನಕ್ಕೆ ಸಹಕಾರಿಯಾಗೋದು ಶ್ವಾಸ. ಸೊ ನಾವಿಷ್ಟು ಜ್ಞಾಪಕ ಇಟ್ಕೊಂಡು, ಶ್ವಾಸನೇ ನಮ್ಮ ಗುರು, ಶ್ವಾಸಾನುಸಂಧಾನ ಅಂತ ಯಾಕೆ ಹೇಳ್ತಾ ಇರ್ತೀವಿ ಪ್ರತಿ ಸರಿ? ಮನಸ್ಸನ್ನ ಶೂನ್ಯ ಮಾಡ್ಕೊಳ್ಳಕ್ಕೆ. ಸೊ ಅದ್ಭುತವಾದ ನಮ್ಮ ಈ ಜೀವನ ಪಯಣದಲ್ಲಿ ಮನಸ್ಸು ಅನ್ನೋದು ಒಂದು ಅದ್ಭುತವಾದ ಒಂದು ದೊಡ್ಡ ಮಿಷನ್ ಅಂತಾನೆ ಹೇಳ್ಬೋದು. ಆ ಮಿಷನ್ ಅನ್ನ ನಾವು ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಒಳ್ಳೆಯ ಸ್ಥಿತಿಗತಿಯಲ್ಲಿ ಇಟ್ಕೋಬೇಕು ಅಂತಂದಾಗ ಧ್ಯಾನವನ್ನ ಮಾಡ್ಬೇಕು. ನಾವೊಂದು ಕಂಪನಿ, ಫ್ಯಾಕ್ಟ್ರಿ ಏನೋ ಇಟ್ಟಿರ್ತೀವಿ ಅಂದಾಗ ಅಲ್ಲಿ ಮಿಷನ್ ಪಾರ್ಟ್ ತುಂಬಾ ಇರುತ್ತೆ. ಆ ಮಿಷನ್ನೇ ಸರಿಯಾಗಿ ವರ್ಕ್ ಆಗ್ದಿದ್ರೆ ಇಡೀ ಕಂಪನಿಲಿ, ಆ ಫ್ಯಾಕ್ಟ್ರಿಲಿ ಯಾವುದು ವರ್ಕ್ ಆಗಕ್ಕೆ ಸಾಧ್ಯನೇ ಇಲ್ಲ, ನಮಗೆ ಇನ್ಕಮು ಬರಲ್ಲ. ಅದೇ ತರ ನಮ್ಮ
ನಮ್ಮ ಒಂದು ಈ ದೇಹದಲ್ಲಿ ಮನಸ್ಸು ಅನ್ನೋದು ತುಂಬಾನೇ ಒಂದು ಇಂಪಾರ್ಟೆಂಟ್ ಅದ್ಭುತವಾದ ಮಿಷನ್. ಆ ಮಿಷನ್ ನ ಒಳ್ಳೆ ಒಂದು ಕಂಡೀಷನ್ ಅಲ್ಲಿ ಇಟ್ಕೋಬೇಕು ಅಂತಂದಾಗ ನಮ್ಗೆ ಧ್ಯಾನ ಅನ್ನೋದು ಬೇಕಾಗ್ತಾ ಇರುತ್ತೆ. ಸೊ ಮಾಸ್ಟರ್ಸ್, ಈ ಒಂದು ಅದ್ಭುತವನ್ನ ನಾವು ತಿಳ್ಕೊಂಡು ನಾವ್ ಯಾವತ್ತೂ ಯೋಚನೆ ಮಾಡೇ ಇರಲ್ಲ. ಅಟ್ಲೀಸ್ಟ್ ನಮ್ಮ ಬಾಡಿಲಿ ಏನಿದೆ ಅಂತಾನು ನಮಗೆ ಗೊತ್ತಿರಲ್ಲ, ಬಾಡಿ ಪಾರ್ಟ್ಸು ಗೊತ್ತಿರಲ್ಲ. ಅದ್ರ ಪಾಡಿಗದು ಓ ನಮ್ ಬಾಡಿ ಏನೋ ಇದೆ ಕೆಲಸ ಮಾಡ್ತಾ ಇದೆ, ನಮ್ ಪಾಡಿಗೆ ನಾವ್ ಇದೀವಿ ಅಂತ ಅನ್ಕೊಂಡಿರ್ತೀವಿ. ಸೊ ನಮ್ಮ ಬಾಡಿಲಿ ಎಷ್ಟು ಸಾವಿರಾರು ಲಕ್ಷಾಂತರ ಕಣಗಳಿರುತ್ತೆ, ಸಾವಿರಾರು ಪಾರ್ಟ್ಸ್ ಇರುತ್ತೆ. ಆ ಪ್ರತಿಯೊಂದು ಪಾರ್ಟ್ಸ್ ಕೆಲಸ ಮಾಡ್ದಾಗ್ಲೇನೆ ನಾವು ಈ ಜೀವನವನ್ನ ಆನಂದವಾಗಿ ಸಾಗ್ಸಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ಗೊತ್ತಿರುತ್ತೆ ಏನೋ ಹಾರ್ಟು, ಕಿಡ್ನಿ ಇದೆ, ಲಿವರ್ ಇದೆ, ಇಂಥದ್ ಕೆಲವೊಂದು ತಿಳ್ಕೊಂಡಿರ್ತೀವಿ. ಆದ್ರೆ ಮನಸ್ಸು ಅನ್ನೋದು ಒಂದಿದೆ, ಆ ಮನಸ್ಸಿನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಂಡಿಲ್ಲ. ಸೊ ಮಾಸ್ಟರ್ಸ್, ಇವತ್ತು ಈ ಮನಸ್ಸಿನ ಬಗ್ಗೆ ನಾನು ಏನ್ ಹೇಳಿದೀನೋ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಹೆಜ್ಜೆ ಹೆಜ್ಜೆಗೂ ಅದನ್ನ ಗಮನಿಸ್ಕೊಂತ ಶ್ವಾಸದೊಂದಿಗೆ ಇರ್ತಾ ನಾವು ಮನಸ್ಸನ್ನ ಶೂನ್ಯ ಸ್ಥಿತಿಯಲ್ಲಿ ಇಟ್ಕೊಂಡಾಗ ಅದ್ಭುತವಾಗಿ ನಮ್ಮ ಜೀವನ ಆನಂದಮಯವಾಗಿ ಸಾಗ್ತಾ ಹೋಗುತ್ತೆ. ನಮ್ಮ ಬ್ರಹ್ಮರಂಧ್ರದಲ್ಲಿರುವ ಆ ಲೇಯರ್ ಏನು ಅಡ್ಡಿ ಇರುತ್ತೋ ಆ ವಿಶ್ವ ಪ್ರಾಣಶಕ್ತಿ ಹರಿಯಕ್ಕೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ, ಆ ಬ್ಲಾಕೇಜ್ ಅನ್ನೋದು ರಿಮೂವ್ ಆಗ್ತಾ ಬರುತ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.